ಸಮಸ್ತ ಕರ್ನಾಟಕ ಜನತೆಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಅಂಡ್ ನಾವು ಇವತ್ತು ಎಲ್ಲಿದ್ದೀರಪ್ಪ ಅಂದ್ರೆ ನೇಪಾಳದ ಅತ್ಯಂತ ಪೂಜ್ಯವಾದ ಪುರಾತನವಾದ ಆಧ್ಯಾತ್ಮಿಕ ಸ್ಥಳಗಳಲ್ಲೇ ಒಂದಾಗಿ ಕರೆಯಲ್ಪಡುವ ಶ್ರೀ ಗುಹೇಶ್ವರಿ ಮಾತೆಯ ದೇವಾಲಯದಲ್ಲಿದ್ದೇವೆ. ಸೊ ಹಾಗಾದ್ರೆ ಬನ್ನಿ, ತಡ ಮಾಡದೆ ಈ ದೇವಿಯ ಮತ್ತಷ್ಟು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಸೊ ಇವಾಗ ನಾವು ಗುಹೇಶ್ವರಿ ದೇವಾಲಯಕ್ಕೆ ಹೋಗೋ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ರಿ. ಸೊ ಈ ಬಾಗ್ಮತಿ ನದಿಯ ಮೇಲೆ ಒಂದು ಸಣ್ಣದ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ನ ದಾಟಿ ನಾವು ಹೋಗ್ಬೇಕಾಗುತ್ತೆ. ಈ ಗುಹೇಶ್ವರಿ ದೇವಾಲಯವು ಗುಹೇಶ್ವರಿ ಶಕ್ತಿಪೀಠ ಎಂದು ಕರೆಯಲಾಗುತ್ತೆ. ಇದು ಹಿಂದೂಗಳು ಮತ್ತು ಬೌದ್ಧರಿಗೆ ಮಹತ್ವದ ತೀರ್ಥಕ್ಷೇತ್ರವಾಗಿದೆ. ಪ್ರಸಿದ್ಧ ಪಶುಪತಿನಾಥ್ ದೇವಾಲಯದ 1 ಕಿಲೋಮೀಟರ್ಗಿಂತಲೂ ಹತ್ತಿರದಲ್ಲಿರುವ ಈ ದೇವಾಲಯವು ಶಿವನ ಪತ್ನಿಯಾದ ಪಾರ್ವತಿ ದೇವಿಯ ಶಕ್ತಿಯ ರೂಪವಾದ ಗುಹೇಶ್ವರಿಗೆ ಸಮರ್ಪಿತವಾಗಿದೆ. ಹಾಗಾದ್ರೆ ಬನ್ನಿ ಒಳಗಡೆ ಹೋಗಿ ನಾವು ನೋಡೋಣ. ಇವಾಗ ನಾವು ದೇವಸ್ಥಾನ ಒಳಗಡೆ ನಡ್ಕೊಂಡು ಬರ್ತಾ ಇದೀವಿ. ಈ ದೇವಾಲಯವು ನೇಪಾಳ ಮಾತ್ರವಲ್ಲದೆ ಹಿಂದೂ ಲೋಕದಾದ್ಯಂತ ಅತ್ಯಂತ ಆಧ್ಯಾತ್ಮಿಕ ಮತ್ತು ಪುರಾತನ ಸಂಸ್ಕೃತಿಯನ್ನು ಹೊಂದಿದೆ. ಮತ್ತೆ ಇದು 51 ಶಕ್ತಿಪೀಠಗಳಲ್ಲಾದ ಒಂದು ಶಕ್ತಿಪೀಠವನ್ನಾಗಿ ಪರಿಗಣಿಸಲಾಗಿದೆ. ನೇಪಾಳದ ಅನೇಕ ದೇವಾಲಯಗಳಂತೆ ಈ ಗುಹೇಶ್ವರಿನಾಥ್ ದೇವಾಲಯದಲ್ಲೂ ಕೂಡ ಹಿಂದೂಗಳ ಹೊರತು ಬೇರೆ ಧರ್ಮದವರಿಗೆ ಪ್ರವೇಶವಿಲ್ಲ. ಆದರೆ ನೀವು ಈ ಸ್ಥಳಗಳಲ್ಲಿ ಕೂಡ ಅತಿ ಶಾಂತಿಯುತವಾಗಿರುವುದು ಮತ್ತು ಆಧ್ಯಾತ್ಮಿಕ ಶಕ್ತಿಯೇ ತುಂಬಿರುವುದನ್ನು ನೀವು ಇಲ್ಲಿ ಬಂದರೆ ಖಂಡಿತವಾಗ್ಲೂ ಅನುಭವಿಸ್ಬೋದು. ಈ ದೇವಾಲಯಕ್ಕೆ ಭಕ್ತರು ಆರೋಗ್ಯ, ಅಂತಸ್ತು, ಮನಃಶಾಂತಿಯನ್ನು ನೆನೆದು ಆಶೀರ್ವಾದವನ್ನು ಪಡೆಯಲು ಬರ್ತಾರೆ. ದಕ್ಷ ಪ್ರಜಾಪತಿತನು ಶಿವನನ್ನು ಅವಮಾನಿಸಿದಾಗ ಸತೀದೇವಿಯು ಕೋಪಗೊಂಡು ಯಜ್ಞದಲ್ಲಿ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಈ ವಿಷಯ ತಿಳಿದ ಶಿವನು ತನ್ನ 3ನೇ ಕಣ್ಣನ್ನು ಕೋಪದಿಂದ ತೆರೆದು ಸತೀದೇವಿಯ ದೇಹವನ್ನ ಹೊತ್ತಿಕೊಂಡು ದುಃಖದಿಂದ ನೃತ್ಯ ಮಾಡಲು ಪ್ರಾರಂಭಿಸ್ತಾನೆ. ಸೊ ಇದರಿಂದ ಭೂಮಿಗೆ ತುಂಬಾನೇ ತೊಂದರೆ ಆಗುತ್ತೆ. ಇದನ್ನು ಕಂಡ ವಿಷ್ಣುದೇವ ಶಿವನನ್ನು ಶಾಂತಿಯುತಗೊಳಿಸಲು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು 3 ಭಾಗಗಳಾಗಿ ಕತ್ತರಿಸ್ತಾರೆ. ಅದರಲ್ಲಿ ಬಿದ್ದ ಒಂದು ಭಾಗವೇ ಈ ಕಠ್ಮಂಡುವಿನ ದೇವಸ್ಥಾನ. ಸೊ ಇಲ್ಲಿ ಬಂದು ಸತೀದೇವಿಯ ಜನನಾಂಗ ಅಥವಾ ತೊಡೆ ಭಾಗಗಳು ಬಿದ್ದಿರೋದ್ರಿಂದ ಅದನ್ನು ಶಕ್ತಿಪೀಠವನ್ನಾಗಿ ಅಲಂಕರಿಸಿ ಪೂಜಿಸುತ್ತಾರೆ. ಮತ್ತು ನೀವು ಇಲ್ಲಿ ಸುತ್ತಲೂ ನೋಡ್ತಾ ಇರೋ ಈ ಸಿಂಹ ವಿಗ್ರಹಗಳು ಸತೀದೇವಿ ಅಂದ್ರೆ ಗುಹೇಶ್ವರಿ ತಾಯಿಯ ಸಂರಕ್ಷಣೆಗಾಗಿ ಮಂಟಪದ ದೇವಾಲಯ ಸುತ್ತಲೂ 27 ಸಿಂಹಗಳು ರಕ್ಷಿಸ್ತಾ ಇದೆ ದೇವಿಯನ್ನು.
This one is called single blade Gorkha, Nepal Gorkha Army knife. So this is a special knife. During the Second World War, all the Nepalese army, they use these weapons. And you can see why this is called single blade. This blade is going from up to down, you can see. So that's why it's called single blade from here also. So whenever the users, they use these weapons never left from the hand. So when they use, ओके मैं एक बार होल्ड कर सकता है जी. British Gorkha Army. ಸೊ ಇದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೀವು, ಇದು ಬ್ರಿಟಿಷ್ ಗೋರ್ಖಾ ವರ್ಲ್ಡ್ ವಾರ್ ಅಲ್ಲಿ ಯೂಸ್ ಆಗಿರೋದು. ವರ್ಲ್ಡ್ ವಾರ್ ಭಯ್ಯ World War II. ವರ್ಲ್ಡ್ ವಾರ್ ಸೆಕೆಂಡ್ ಅಲ್ಲಿ ಯೂಸ್ ಆಗಿರೋದು. ओके हाँ, थैंक यू सो मच भैया, आप Welcome. आपका नेशन का वेपन दिखाने के लिए. एंड इधर और बहुत सारे वेपन्स है, इधर कलरफुली है एंड मुझे तो बहुत अच्छा लगा. ಗುಹೇಶ್ವರಿ ತಾಯಿಯ ವಿಶೇಷವೇನೆಂದರೆ ಪ್ರಕೃತಿ ಮತ್ತು ತಾಯಿಯ ನಡುವಿನ ಇರುವ ಸಮನ್ವಯ ಸಂಬಂಧವನ್ನು ಇದು ಪ್ರತಿಬಿಂಬಿಸುತ್ತೆ. ಮತ್ತು ಇಲ್ಲಿನ ಪ್ರಕೃತಿ ಮತ್ತು ಸೌಂದರ್ಯ ನಿಮ್ಮನ್ನು ಆಕರ್ಷಿಸುತ್ತದೆ, ನನ್ನನ್ನು ಆಕರ್ಷಿಸಿದ ಹಾಗೆ. ನೀವು ಆಧ್ಯಾತ್ಮಿಕ ಹುಡುಕಾಟದಲ್ಲಿರಲಿ ಅಥವಾ ಬರೀ ಪ್ರವಾಸಿಗನಾಗಿ ಇಲ್ಲಿಗೆ ಬರಲಿ, ಇಲ್ಲಿ ಬಂದವರಿಗೆ ತಾಯಿ ದೇವಿ ಏನಾದರೂ ನೀಡುತ್ತಾಳೆ. ತಾಯಿ ಗುಹೇಶ್ವರಿ ಮಾತೆಯ ದರ್ಶನದ ನಂತರ ಪಶುಪತಿನಾಥ್ ದೇವಸ್ಥಾನವನ್ನು ಸಂದರ್ಶಿಸಲು ಯಾತ್ರಿಗಳು ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಶಿವನಿಗೆ ಮತ್ತು ಗುಹೇಶ್ವರಿ ಮಾತೆ ಅಂದ್ರೆ ಪಾರ್ವತಿ ದೇವಿಯ ದೇವಸ್ಥಾನಕ್ಕೆ ಇರುವ ಮಹತ್ವದ ಸಂಬಂಧವನ್ನು ಪ್ರತಿಬಿಂಬಿಸುತ್ತೆ. ಸ್ವಾಮೀಜಿ ಯಜ್ಞವನ್ನ ಮಾಡ್ತಾ ಇದ್ದಾರೆ. ಇದು ಆಶ್ರಮ, ಆಚೆಗಡೆ ಟೆಂಪಲ್ ಮಾಡಿದ್ದೀವಿ. ಇಲ್ಲಿ ಶಿವನು ಜ್ಞಾನದ ರೀತಿಯಲ್ಲಿ ಕುಳಿತಿರೋದನ್ನು ನೋಡ್ತಾ ಇದ್ದೀರಾ. ಇಲ್ಲಿ ನಮಗೆ ಬೇಕ್ ಸಿಗುತ್ತೆ, ಬೇರ್ ಜಿಂಕೆ. ಸೊ ಇಲ್ಲಿಗೆ ಗುಹೇಶ್ವರಿ ತಾಯಿಯ ದೇವಸ್ಥಾನದ ಟ್ರಾವೆಲ್ ಬ್ಲಾಗ್ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮತ್ತಷ್ಟು ವಿಡಿಯೋಗಳು ಇದೇ ಥರ ನಿಮಗೆ ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಮರಿದಿರ ಪ್ರೆಸ್ ಮಾಡಿ. ಸೊ ಆಗಲೇ ನಾನು ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ನಮಸ್ಕಾರ.